ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಹೇಳ್ತಿರ್ತಕ್ಕಂಥ ವಿಷಯ ಯಾವುದಂದರೆ ಸೈನ್ಸ್ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಸೈನ್ಸ್ನಲ್ಲಿ ಇರ್ತಕ್ಕಂಥ ವಿದ್ಯುತ್ ಶಕ್ತಿ ಎಂಬ ಪಾಠದ ಬಗ್ಗೆ ನೋಡ್ಕೊಂಡು ಹೋಗೋಣ. ಇದರಲ್ಲಿಯೂ ಕೂಡ ಜಾಸ್ತಿ ಅಂಕಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಇದನ್ನು ಪೂರ್ತಿಯಾಗಿ 1 ಅಂಕದ 2 ಅಂಕದ 3 ಅಂಕದ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೋದಲ್ಲದೆ ಇದರಲ್ಲಿ ಬರ್ತಕ್ಕಂಥ ಡಯಾಗ್ರಾಮ್ಗಳನ್ನು ಮತ್ತು ಲೆಕ್ಕಗಳನ್ನು ಕೂಡ ನಾವು ಒಂದೊಂದಾಗಿ ನೋಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದು. ಇದನ್ನು ನೀವು ನೋಡ್ಕೋಬೇಕು ಮತ್ತು ಕೊನೆಯವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕೊನೆಯವರೆಗೂ ನೋಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಆಫ್ ಆಲ್ ಬಂದಿದ್ದರೆ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ವಿದ್ಯುತ್ ಶಕ್ತಿ ಇವತ್ತಿನ ಟಾಪಿಕ್ ಯಾವುದಂದರೆ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ವಿದ್ಯುತ್ ಆವೇಗ ಎಂದರೇನು ಅಂತ ಕೇಳಿದ್ದಾರೆ. ವಿದ್ಯುತ್ ಆವೇಗ ಎಂದರೇನು? ಇದೇನು ವಸ್ತುವಿನ ಮೂಲಭೂತ ಕಣವಾಗಿದೆ. ಇದೊಂದು ವಸ್ತುವಿನ ಮೂಲಭೂತ ಕಣವಾಗಿದೆ ಮತ್ತು ಇದು ಧನಾತ್ಮಕ ಮತ್ತು ಋಣಾತ್ಮಕವಾಗಿರಬಹುದು. ಏನಂದರೆ ಇದು ಧನಾತ್ಮಕವೂ ಕೂಡ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡರಲ್ಲಿ ಇರ್ಬೋದು. ಇನ್ನು ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಪ್ರವಾಹ ಅಂದರೆ ವಾಹಕದಲ್ಲಿ ವಿದ್ಯುತ್ ಆವೇಗಗಳು ಹರಿಯುವಿಕೆಯನ್ನು ಏನಂತ ಕರೀತಾರೆ? ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಏನಂದರೆ ಇದು ಬೇರೆ ಏನೂ ಅಲ್ಲ, ಎಲೆಕ್ಟ್ರಾನ್ಗಳು ಇರ್ತಾವಲ್ಲ, ಎಲೆಕ್ಟ್ರಾನ್ಗಳು ವಾಹಕ ಅಂದರೆ ವಿದ್ಯುತ್ತನ್ನು ಹರಿಬಿಡ್ತಾವಲ್ಲ, ಆ ವಸ್ತುಗಳಲ್ಲಿ ಎಲೆಕ್ಟ್ರಾನ್ಗಳ ಹರಿಯುವಿಕೆಯನ್ನು ಏನಂತ ಕರೀತಾರೆ? ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಇದರದ್ದು ಏಕಮಾನ ಏನಂದರೆ ಆಂಪಿಯರ್ ಅಂತ ಬರುತ್ತೆ, SI ಮಾನ ಆಂಪಿಯರ್ ಅಂತ ಬರುತ್ತೆ. ಇನ್ನು ವಿಭವಾಂತರ ಎಂದರೇನು ಕೇಳಿದರೆ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಗವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ಏನಂತ ಕರೀತಾರೆ? ವಿದ್ಯುತ್ ವಿಭವಾಂತರ ಅಂತ ವಿಭವಾಂತರವನ್ನು ಕರೀತಾರೆ. ಇದನ್ನು ವೋಲ್ಟ್ ಅಂತ ಕೂಡ ಕರೀತಾರೆ, ವೋಲ್ಟ್ನಲ್ಲಿ ಅಳಿತಾರೆ. ವಿದ್ಯುತ್ ವಿಭವಾಂತರ ಎಂದರೇನು? ಎಲೆಕ್ಟ್ರಾನು. ವಿದ್ಯುತ್ ಆವೇಗ ಅಂದರೆ ಎಲೆಕ್ಟ್ರಾನು. ಆ ಎಲೆಕ್ಟ್ರಾನನ್ನು ಒಂದು ವಿದ್ಯುತ್ ಮಂಡಲ ಅಂದರೆ ಒಂದು ಸರ್ಕಿಟ್ ಇರುತ್ತೆ. ಸರ್ಕಿಟ್ನಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲಿಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಏನಂತ ಕರೀತಾರೆ? ವಿದ್ಯುತ್ ವಿಭವಾಂತರ ಅಂತ ಕರೀತಾರೆ. ಇದನ್ನು ವೋಲ್ಟ್ನಲ್ಲಿ ಕೂಡ ಅಳಿತಾರೆ. ಇನ್ನು ನೆಕ್ಸ್ಟು ಓಮ್ನ ನಿಯಮ. ಓಮ್ನ ನಿಯಮ ಅಂದರೆ ಇಲ್ಲೇ ಓಮ್ನ ನಿಯಮ ಏನನ್ನು ಸೂಚನೆ ಮಾಡ್ತದೆ ಅಂದರೆ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧ ಇವುಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಅದು ಸೂಚನೆ ಮಾಡ್ತದೆ. ಅದೇನೆಂದರೆ V = IR ಅಂತ ಬರುತ್ತೆ. ನಿಮಗೆ ಮುಂದೆ ಅದೇ ಗೊತ್ತಾಗುತ್ತೆ ನಿಮಗೆ. ಇನ್ನು ನೆಕ್ಸ್ಟು ರೋಧ ಮತ್ತು ರೋಧಶೀಲತೆ ಅಂತ ಕೇಳ್ತಾರೆ. ರೋಧ ಅಂದರೆ ವಿದ್ಯುತ್ ಪ್ರವಾಹದ ಚಲನೆಗೆ ಒಡ್ಡುವಂಥ ಅಡ್ಡಿಯನ್ನು ಏನಂತ ಕರೀತಾರೆ? ರೋಧ ಅಂತ ಕರೀತಾರೆ. ಇದನ್ನು ಓಮ್ನಿಂದ ಸೂಚನೆ ಮಾಡ್ತಾರೆ. ಓಮ್ ಯಾವ ಥರ ಅಂದರೆ ಈ ಥರ ಸೂಚನೆ ಮಾಡ್ತಾರೆ. ಇನ್ನು ರೋಧಶೀಲತೆ ಅಂದರೆ ವಸ್ತುವಿನ ವಿಶಿಷ್ಟ ಗುಣವು ಅದರ ರೋಧದ ಮೇಲೆ ಬೀರ್ತಕ್ಕಂಥ ಪರಿಣಾಮ ಅಂತ ಕರಿಬೋದು. ಇದನ್ನು ಓಮ್ ಮೀಟರ್ನಲ್ಲಿ ಸೂಚನೆ ಮಾಡ್ತಾರೆ. ಇನ್ನು ನೆಕ್ಸ್ಟು ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಅಂಶಗಳು ಯಾವುವಂದರೆ ವಾಹಕದ ಉದ್ದದೊಂದಿಗೆ ರೋಧದ ಹೆಚ್ಚಾಗುತ್ತೆ. ಎಷ್ಟು ಉದ್ದ ಇರುತ್ತೋ ಅಷ್ಟೇ ರೋಧವೂ ಹೆಚ್ಚಾಗುತ್ತೆ. ಇನ್ನು ವಾಹಕದ ಅಡ್ಡ ಕೊಯ್ತ, ರೋಧ ಕಡಿಮೆ ಆದಂತೆ ವಿಸ್ತೀರ್ಣದಲ್ಲಿ ಹೆಚ್ಚಳ. ಅಂದರೆ ಯಾವ ವಾಹಕದ್ದು ವಿಸ್ತೀರ್ಣ ಜಾಸ್ತಿ ಇರುತ್ತೋ ಅಲ್ಲಿ ರೋಧ ಕಡಿಮೆ ಇರುತ್ತೆ ಅಂದರೆ. ಇನ್ನು ನೆಕ್ಸ್ಟು ವಾಹಕದ ವಾಹಕತೆ. ವಿವಿಧ ರೀತಿಯ ಲೋಹಗಳು ವಿವಿಧ ರೀತಿಯ ರೋಧಗಳನ್ನು ಹೊಂದಿರ್ತವೆ. ಅಂದರೆ ವಿವಿಧ ರೀತಿಯ ವಾಹಕತೆಯನ್ನು ಹೊಂದಿರ್ತವೆ. ಒಂದು ಜಾಸ್ತಿ ರೋಧವನ್ನು ಹೊಂದಿದ್ದು ಕಡಿಮೆ ವಾಹಕತೆಯನ್ನು ಹೊಂದಿರುತ್ತೆ, ಕಡಿಮೆ ರೋಧವನ್ನು ಹೊಂದಿದ್ದು ಜಾಸ್ತಿ ವಾಹಕತೆಯನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು ನಾವು. ಇನ್ನು ಉಷ್ಣತೆ ಅಂದ್ರೇನು? ಉಷ್ಣತೆ ರೋಧವು ಹೆಚ್ಚಿದಂತೆ ಉಷ್ಣತೆ ಉಂಟಾಗುತ್ತೆ. ಇನ್ನು ಸರಣಿ ಮತ್ತು ಸಮಾಂತರ ಮಂಡಲಗಳಂದರೆ ಸರಣಿ ಮಂಡಲ ಅಂದರೆ ಘಟಕಗಳು ಒಂದು ತುದಿಗೆ ಒಂದರಂತೆ ಜೋಡಿಸುತ್ತಾರೆ ಮತ್ತು ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಎಲ್ಲ ಘಟಕಗಳಲ್ಲಿ ಹರಿಯುತ್ತೆ, ಆದರೆ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ವಿಭಜಿಸುತ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರುತ್ತೆ, ಆದರೆ ವಿದ್ಯುತ್ ವಿಭವಾಂತರ ಏನಿರುತ್ತೆ ಅದು ಬೇರೆ ಬೇರೆಯಾಗಿರುತ್ತೆ. ಇನ್ನು ಸಮಾಂತರ ಮಂಡಲದಲ್ಲಿ ಸಾಮಾನ್ಯವಾಗಿ ಒಂದೇ ಬಿಂದುವಿಗೆ ಜೋಡಿಸಿರ್ತಾರೆ. ಎಲ್ಲಗಳನ್ನು ಒಂದೇ ಬಿಂದುವಿಗೆ ಜೋಡಿಸಿರ್ತಾರೆ. ಇಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆಯಾಗಿರುತ್ತೆ, ಆದರೆ ವಿದ್ಯುತ್ ಶಕ್ತಿಯ ಪ್ರಮಾಣ ಎಲ್ಲ ಕಡೆ ಒಂದೇ ಆಗಿರುತ್ತೆ ಅಂತ ನಾವು ಹೇಳಬಹುದು. ಇನ್ನು
ವಿದ್ಯುತ್ ಸಾಮರ್ಥ್ಯ ಮತ್ತು ಶಕ್ತಿ. ವಿದ್ಯುತ್ ಸಾಮರ್ಥ್ಯ ಮತ್ತು ಶಕ್ತಿ ಅಂದರೆ ಏನಂತ ಇಲ್ಲಿ ನೋಡ್ಕೊಂಡು ಹೋಗೋಣ. ವಿದ್ಯುತ್ ಸಾಮರ್ಥ್ಯ ಅಂದರೆ ಒಂದು ಮಂಡಲದಲ್ಲಿ ಬಳಕೆ ಆಗ್ತಕ್ಕಂಥ ವಿದ್ಯುತ್ ಶಕ್ತಿಯ ದರ. ಇದನ್ನು P=VI ಅಂತ ಕರಿಬೋದು. ಈ ಸಾಮರ್ಥ್ಯವನ್ನು ಬ್ಯಾಟ್ನಿಂದ ಅಳಿತಾರೆ. ಏನಂದರೆ ಬ್ಯಾಟ್ ಅನ್ನುವ ಅಳತೆಯಿಂದ ಅಳಿತಾರೆ. ಇನ್ನು ನೆಕ್ಸ್ಟು ವಿದ್ಯುತ್ ಶಕ್ತಿ ಅಂದರೆ ಏನು, ಒಟ್ಟು ಬಳಕೆಯಾದ ಶಕ್ತಿ E=PT ಅಂತ ಬರುತ್ತೆ. ವಿದ್ಯುತ್ ಶಕ್ತಿಯನ್ನು ಜೌಲ್ನಲ್ಲಿ ಅಥವಾ ಏನು ಕಿಲೋವ್ಯಾಟ್ ಅವರ್ನಲ್ಲಿ ನಿಂದ ಅಳಿತಾರೆ. ಇನ್ನು ವಿದ್ಯುತ್ ಶಕ್ತಿಯ ಉಷ್ಣ ಉತ್ಪಾದನೆಯ ಪರಿಣಾಮಗಳು ಏನಂತ ಕೇಳಿದರೆ ಇದನ್ನು ನೋಡ್ಕೊಂಡು ಹೋಗೋಣ. ಇದೇನೆಂದರೆ ವಿದ್ಯುತ್ ಕೋಶ, ಶುಷ್ಕ ಕೋಶ, ರೋಧಕವನ್ನು ಸಂಪರ್ಕಿಸಿದಾಗ ವಿದ್ಯುತ್ ಶಕ್ತಿಯ ಸ್ವಲ್ಪ ಭಾಗವು ನಿರಂತರವಾಗಿ ಉಷ್ಣ ಶಕ್ತಿಯಾಗಿ ವ್ಯಯವಾಗಿದೆ. ಇದನ್ನು ವಿದ್ಯುತ್ ವಾಹಕದ ಉಷ್ಣೋತ್ಪಾದಕ ಪರಿಣಾಮ ಅಂತ ಕರೀತಾರೆ. ಇವಾಗ ಒಂದು ರೋಧಕಕ್ಕೆ ಯಾವುದೇ ರೀತಿಯ ಕರೆಂಟನ್ನು ಬಿಟ್ಟಾಗ ಅದೇನು ಮಾಡುತ್ತೆ ಅಂದರೆ ರೋಧಕವು ಕರೆಂಟನ್ನು ಅಡ್ಡಿ ಮಾಡುತ್ತೆ. ಆ ಅಡ್ಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರಮಾಣವಾದಂಥ ಶಕ್ತಿ ಉಷ್ಣ ಶಕ್ತಿಯಾಗಿ ಅದು ಏನಾಗುತ್ತೆ, ಹಾಳಾಗಿ ಹೋಗುತ್ತೆ, ಅಂದರೆ ವ್ಯಯವಾಗಿ ಹೋಗುತ್ತೆ. ಅಲ್ಲಿ ಉಷ್ಣ ಬಿಡುಗಡೆ ಆಗೋದರಿಂದ ಅದನ್ನು ಏನಂತ ಕರೀತಾರೆ, ವಿದ್ಯುತ್ನ ಉಷ್ಣ ಉತ್ಪಾದನಾ ಪರಿಣಾಮ ಅಂತಾರೆ. ಇದನ್ನು ಜೋಲ್ನ ಉತ್ಪಾದನಾ ಪರಿಣಾಮದಿಂದ ವಿವರಿಸ್ತಾರೆ. ಅದೇನೆಂದರೆ H=I²RT ಅಂತ ನಾವು ಹೇಳ್ಬೋದು. ಇನ್ನು ಇದರದ್ದು ಪ್ರಾಯೋಗಿಕ ಅನ್ವಯಗಳು ಯಾವ್ಯಾವ ಅಂದರೆ ಫ್ಯೂಸ್ನ ಉಪಯೋಗದಲ್ಲಿ ಇದನ್ನು ಬಳಸ್ತಾರೆ. ಯಾವುದು, ವಿದ್ಯುತ್ನ ಉಷ್ಣ ಉತ್ಪಾದನಾ ಪರಿಣಾಮಗಳನ್ನು ಸರ್ಕ್ಯೂಟ್ನ ಬ್ರೇಕರ್ಗಳಲ್ಲಿ ಬಳಸ್ತಾರೆ. ಇನ್ನು ಗೃಹ ಬಳಕೆಯ ವೈರಿಂಗ್ನಲ್ಲಿ ಬಳಸ್ತಾರೆ. ಸುರಕ್ಷಣಾ ಕ್ರಮಗಳ ಬಳಕೆ ಮತ್ತು ಶಕ್ತಿಯ ಪ್ರಮಾಣದ ಸರಿಯಾದ ವೈರಿಂಗ್ನ ಪ್ರಾಮುಖ್ಯತೆಯನ್ನು ಇಲ್ಲಿ ಇದು ಹೇಳುತ್ತದೆ. ಇನ್ನು ನೆಕ್ಸ್ಟು ಗೃಹ ಬಳಕೆಯ ವಿದ್ಯುತ್ ಮಂಡಲ ಹೇಗಿರುತ್ತಂದರೆ ಮನೆಯ ವೈರಿಂಗ್ ವ್ಯವಸ್ಥೆಯು ಮೂಲಭೂತ ತಿಳುವಳಿಕೆ, ಆರ್ಥಿಂಗ್, ಸರಿಯಾದ ವೈರಿಂಗ್, ಪ್ರಾಮುಖ್ಯತೆ, ವಿದ್ಯುತ್ ಆಘಾತ ಮತ್ತು ಅಪಘಾತಗಳನ್ನು ತಡೀತದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಇಲ್ಲಿ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. 1 ಅಂಕದ ಪ್ರಶ್ನೆಗಳಲ್ಲಿ ಯಾವ್ಯಾವ ಬರುತ್ತೆ ಅಂತ ನಾವು ಸ್ಪೀಡಾಗಿ ನೋಡ್ಕೊಂಡು ಹೋಗೋಣ. ಯಾಕಂದರೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇದನ್ನು ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಕಂಪಲ್ಸರಿಯಾಗಿ 5ರಿಂದ 6 ಮಾರ್ಕ್ ಬರುವಂಥ ಕ್ವಶನ್ಸು ಇದರಲ್ಲಿವೆ. ಇನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಅಂದರೆ SI ಏಕಮಾನ ಯಾವುದಂದರೆ ಕೂಲಮ್ಸ್ ಅಂತ ಬರುತ್ತೆ. ಕೂಲಮನ್ನು ಅಳೀತಾರೆ. ಇನ್ನು ವಿದ್ಯುತ್ ವಿಭವಾಂತರವನ್ನು ಅಳಿಯಲು ಬಳಸ್ತಕ್ಕಂಥ ಉಪಕರಣಗಳನ್ನು ತಿಳಿಸಿ ಅಂದರೆ ವೋಲ್ಟೋಮೀಟರನ್ನು ವಿದ್ಯುತ್ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸ್ತಾರೆ. ಇನ್ನು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದರೆ ಆಂಪಿಯರ್ ಅಂತ ಹೇಳ್ಬೋದು. ಇದನ್ನು A ಇಂದ ಸೂಚನೆ ಮಾಡ್ತಾರೆ. ಇನ್ನು ಓಮ್ನ ನಿಯಮವನ್ನು ತಿಳಿಸಿ ಅಂದರೆ ಓಮ್ನ ನಿಯಮ ಏನಂದರೆ ವಿಭವಾಂತರ ವಿದ್ಯುತ್ ಪ್ರವಾಹ ಇಂಟು ರೋಧ, V=IR, I×R ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 6ನೇದು ವಿದ್ಯುತ್ ರೋಧದ ವಿಲೋಮಾಂಶವನ್ನು ತಿಳಿಸಿ ಅಂದರೆ ಅದೇನೆಂದರೆ ವಿದ್ಯುತ್ ವಹನ ಅಂತ ನಾವು ಕರಿಬೋದು. ಇನ್ನು 6ನೇದು ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗ್ತಕ್ಕಂಥ ಕಣ ಯಾವುದು ಅಂತಂದರೆ ಎಲೆಕ್ಟ್ರಾನ್ ಅಂತ ಕರಿಬೋದು. ಎಲೆಕ್ಟ್ರಾನ್ಗಳ ಹರಿವಿಕೆಯಿಂದಲೇ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದರೆ ವ್ಯಾಟ್ ಅಂತ ಕರಿಬೋದು. ಇನ್ನು 8ನೇದು ವಿದ್ಯುತ್ ಸಾಮರ್ಥ್ಯ, ವಿಭವಾಂತರ, ವಿದ್ಯುತ್ ಪ್ರವಾಹಕ್ಕೆ ಇರುವ ಗಣಿತೀಯ ಸಂಬಂಧ ಯಾವುದಂದರೆ ಇಲ್ಲಿ ನೋಡ್ಕೊಳ್ಳಿ, P=V×R. P ಅಂದರೆ ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಅಂತ ಆಗುತ್ತೆ. ವಿಭವಾಂತರ V ಅಂದರೆ ವಿಭವಾಂತರ ಆಗುತ್ತೆ. ಇಂಟು I ಅಂದರೆ ವಿದ್ಯುತ್ ಪ್ರವಾಹ ಅಂತ ನಾವು ಕರಿಬೋದು. ಇದನ್ನು ನೀವು ನೆನಪಿಗೆ ಇಟ್ಕೊಳ್ಳಿ. ಇವುಗಳಿಂದ ಲೆಕ್ಕಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇವೆ, ಅದಕ್ಕೋಸ್ಕರ ನೆನಪಿಗೆ ಇಟ್ಕೊಳ್ಳಿ. ಇನ್ನು 9ನೇದು ಯಾವುದಂದರೆ ವೋಲ್ಟೋಮೀಟರ್ನ ವಿದ್ಯುತ್ ರೋಧ ಎಷ್ಟು ಅಂದರೆ ಅಪರಿಮಿತ, ಅದಕ್ಕೆ ಲೆಕ್ಕನೇ ಇಲ್ಲ. ಇನ್ನು ನೆಕ್ಸ್ಟು ಯಾವುದಂದರೆ ಒಂದು ಆದರ್ಶ ಅಮೀಟರ್ನ ವಿದ್ಯುತ್ ರೋಧ ಎಷ್ಟು ಅಂದರೆ 0 ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಒಂದು ವಾಹಕದ ರೋಧವು ತಾಪಮಾನದೊಂದಿಗೆ ಹೇಗೆ ಬದಲಾಗ್ತದೆ ಅಂದರೆ ತಾಪಮಾನ ಹೆಚ್ಚಾದಂತೆ ರೋಧವು ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಇನ್ನು 12ನೇದು ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ, ನಾನು ಆವಾಗಲೇ ಕೂಡ ಹೇಳಿದ್ದೆ, ಓಮ್ ಮೀಟರ್ ಅಂತ. ಇನ್ನು ನೆಕ್ಸ್ಟು R1, R2, R3 ಮತ್ತು R4 6ನಿಂದ ಸೂಚನೆ ಮಾಡತಕ್ಕಂಥ ಎಲ್ಲವುಗಳು ರೋಧದಲ್ಲಿರ್ತವೆ. ಇವುಗಳನ್ನು ಸರಣಿ ಮತ್ತು ಸಮಾಂತರಗಳಲ್ಲಿ ಜೋಡಣೆಗಳಿಂದ ಉಂಟಾಗುವ ಒಟ್ಟು ರೋಧವನ್ನು ಕಂಡುಹಿಡಿಯದಂತ ಇಲ್ಲಿ ಕೇಳಿದ್ದಾರೆ. ಸರಣಿಯಲ್ಲಿ ಜೋಡಣೆ ಮಾಡಿದಾಗ ಏನಾಗ್ತದೆ, RS ಅಂದರೆ ಸರಣಿ ಅಂತ ಆಗುತ್ತೆ. ಟೋಟಲ್ ರೋಧ ಎಷ್ಟಂದರೆ
R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಅಂತ ಹೇಳ್ಬೋದು. ಇನ್ನು ಸಮಾಂತರ ಜೋಡಣೆಯಲ್ಲಿ RP ಈಸ್ ಈಕ್ವಲ್ ಟು R1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4 ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ತಿಳಿಸಿ ಅಂತ ಹೇಳಿದರೆ ಇಲ್ಲಿ ಉತ್ತರ ಯಾವುದಂದರೆ ವಿದ್ಯುತ್ ಶಕ್ತಿ ಈಸ್ ಈಕ್ವಲ್ ಟು ಸಾಮರ್ಥ್ಯ ಇಂಟು ಕಾಲ ಅಂತ ಹೇಳ್ಬೋದು. E ಈಸ್ ಈಕ್ವಲ್ ಟು P ಇಂಟು T ಅಂತ ಹೇಳ್ಬೋದು. ಇನ್ನು 15ನೇದು ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ ಅದು ಜೂಲ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಉತ್ತಮ ವಿದ್ಯುತ್ ವಾಹಕಕ್ಕೆ ಒಂದು ಉದಾಹರಣೆ ಯಾವುದಂದ್ರೆ ತಾಮ್ರ ಅಂತ ಹೇಳ್ಬೋದು. 17ನೇದು 120 ವ್ಯಾಟ್ ವಿಭವಾಂತರದಲ್ಲಿ 2 ಆಂಪಿಯರ್ ವಿದ್ಯುತ್ ಪ್ರವಾಹ ಹೊಂದಿರುವ ಉಪಕರಣವು ಉಪಕರಣವು ಬಳಸುವ ವಿದ್ಯುತ್ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಅದರದ್ದು ಎಷ್ಟು ಅಂದರೆ ಏನು 240. ಯಾಕಂತಂದರೆ ಇಲ್ಲಿ ಸೂತ್ರದಲ್ಲಿ ಅನ್ವಯ ಮಾಡಿದಾಗ ಏನು ವಿದ್ಯುತ್ ಸಾಮರ್ಥ್ಯ ಈಸ್ ಈಕ್ವಲ್ ಟು ವಿದ್ಯುತ್ ವಿಭವಾಂತರ ಇಂಟು ವಿದ್ಯುತ್ ಪ್ರವಾಹ ಅಂತ ಹೇಳ್ಬೋದು. ಆವಾಗ 120 ಇಂಟು 2 ಮಾಡಿದಾಗ 240 ವ್ಯಾಟ್ಗಳಾಗಿ ಅದು ಸಾಮರ್ಥ್ಯ ಬಿಡುಗಡೆ ಆಗುತ್ತೆ. ಇನ್ನು 18ನೇ ಪ್ರಶ್ನೆ ಯಾವುದಂದರೆ ಒಂದು ವಾಹಕದ ತಂತಿಯು ಉದ್ದವನ್ನು ದ್ವಿಗುಣಗೊಳಿಸಿದಾಗ ವಾಹಕದ ರೋಧದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಏನು ಅಂತ ಕೇಳಿದರೆ ಅದು ಕೂಡ ಏನಾಗ್ತದೆ ದ್ವಿಗುಣವಾಗುತ್ತದೆ. ತಂತಿ ಉದ್ದ ಹೆಚ್ಚಾದಂತೆ ರೋಧ ಕೂಡ ಹೆಚ್ಚಾಗ್ತದೆ. ಇದೇನು ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೋಧ ಅಂತ ಹೇಳ್ಬೋದು. ಇನ್ನು 19ನೇ ಪ್ರಶ್ನೆ, ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತಾಗಿ ಪರಿವರ್ತಕ್ಕಂಥ ಸಾಧನ ಯಾವುದಂದರೆ ದಿಕ್ಪರಿವರ್ತಕ ಅಂತ ನಾವು 20ನೇ ಪ್ರಶ್ನೆ ಕಡೆಗೆ ನಾವು ಹೋಗೋಣ. 20ನೇ ಪ್ರಶ್ನೆ ಯಾವುದಂದರೆ ಯಾವ ವಿಧದ ಮಂಡಲದಲ್ಲಿ ಮಂಡಲದ ಒಟ್ಟು ರೋಧವು ಮಂಡಲದಲ್ಲಿ ಇರುವ ಕಡಿಮೆ ರೋಧ ಹೊಂದಿರುವ ರೋಧಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ಸಮಾಂತರ ಜೋಡಣೆಯಲ್ಲಿ ಹೊಂದಿರತಕ್ಕಂಥ ರೋಧದಲ್ಲಿ ಏನಿರ್ತದೆ ಅಂದರೆ ರೋಧ ಕೂಡ ಕಡಿಮೆ ಇರ್ತದೆ. ಇನ್ನು ನೆಕ್ಸ್ಟು 2 ಅಂಕದ ಪ್ರಶ್ನೆಗಳಿಗೆ ಹೋಗ್ಕೊಂಡು ಹೋಗೋಣ. 2 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗಿವೆ. ಎಲ್ಲರೂ ಕೂಡ ಕೊನೆಯವರೆಗೆ ವಿಡಿಯೋವನ್ನು ನೋಡಿ, ಯಾಕಂದರೆ ಕೊನೆವರೆಗೂ ನೋಡೋದ್ರಿಂದ ಕಂಪಲ್ಸರಿಯಾಗಿ ನಿಮಗೆ ಈ ಚಾಪ್ಟರಿಂದ 5 ರಿಂದ 6 7 ಮಾರ್ಕ್ಸ್ ಗಂಟ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನೋಡ್ಕೊಳ್ಳಿ ಅಂತ. ಇನ್ನು ಒಂದರಲ್ಲಿ 1ನೇ ಪ್ರಶ್ನೆ ಯಾವುದಂದರೆ ವಿದ್ಯುತ್ ಪ್ರವಾಹ ಎಂದರೇನು, ಇದರದ್ದು ಏಕಮಾನ ಸೂತ್ರವನ್ನು ಬರೆಯಿರಿ ಅಂದರೆ ಏಕಮಾನ SI ಮಾನವನ್ನು ಬರೆಯಿರಿ ಅಂದರೆ ಅಂತಾರಾಷ್ಟ್ರೀಯ ಏಕಮಾನವನ್ನು ಬರೀರಿ ಅಂತ ಕೇಳಿದರೆ ಅದರದ್ದು ಉತ್ತರ ಏನಂದರೆ ವಿದ್ಯುತ್ ಆವೇಗಗಳ ಚಲನೆಯ ದರವೇ ವಿದ್ಯುತ್ ಪ್ರವಾಹ. ಇದರದ್ದು ಏಕಮಾನ ಯಾವುದಂದರೆ ಆಂಪಿಯರ್. ಆವಾಗಲೂ ಕೂಡ ನೋಡ್ಕೊಂಡಿದ್ದೇವೆ ಸೇಮ್. ಇನ್ನು 2ನೇ ಕ್ವಶನ್ ಕಡೆಗೆ ಹೋಗೋಣ. ವಿದ್ಯುತ್ ಸಾಮರ್ಥ್ಯದ ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಸಾಮರ್ಥ್ಯದ ಏಕಮಾನವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ವಿದ್ಯುತ್ ಯಾವುದಂದರೆ P ಈಸ್ ಈಕ್ವಲ್ ಟು V ಇಂಟು I ಅಂತ ಆಗುತ್ತೆ. P ಅಂದರೆ ವಿದ್ಯುತ್ ಸಾಮರ್ಥ್ಯ ಅಂತ ಆಗುತ್ತೆ. V ಎತ್ತಂದರೆ ವಿದ್ಯುತ್ ವಿಭವಾಂತರ ಅಂತ ಆಗುತ್ತೆ. I ಎತ್ತಂದರೆ ವಿದ್ಯುತ್ ಪ್ರವಾಹ ಅಂತ ನಾವು ಕರಿಬೋದು. ಇಲ್ಲಿ ನೋಡಿ ಇದನ್ನೇ ಕೂಡ ಹೇಳಿದ್ದಾರೆ, ಇಲ್ಲಿ ನೋಡ್ಕೊಂಡು ಹೋಗಿ. ಇನ್ನು ವಿದ್ಯುತ್ ಏಕಮಾನ ಯಾವುದಂತಂದರೆ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ಅಂತ ಹೇಳ್ತಾರೆ. ಇನ್ನು ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಥಿರ ತಾಪದಲ್ಲಿ ವಾಹಕದ ತುದಿಗಳ ನಡುವೆ ವಿದ್ಯುತ್ ವಿಭವಾಂತರವು ಅದರ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇದರದ್ದು ಅರ್ಥ ಏನಂದರೆ ವಿದ್ಯುತ್ ವಿಭವಾಂತರವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂದರೆ ನೇರ ಅನುಪಾತದಲ್ಲಿರುತ್ತೆ. ಯಾಕಂದರೆ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇಷ್ಟೇ. ಇದನ್ನು ನೀವು ವಾಕ್ಯ ರೂಪದಲ್ಲಿ ಬರೆಯೋದಕ್ಕೆ ಏನಂತ ಕರೀತಾರೆ, ಓಮ್ನ ನಿಯಮ ಅಂತ ಕರೀತಾರೆ. ಓಮ್ನ ನಿಯಮವನ್ನು ಸೂತ್ರದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ V ಈಸ್ ಈಕ್ವಲ್ ಟು I ಇಂಟು R ಅಂತ ಆಗುತ್ತೆ. ಇಲ್ಲಿ V ಅಂದರೆ ವಿಭವಾಂತರ, I ಅಂದರೆ ವಿದ್ಯುತ್ ಪ್ರವಾಹ, R ಅಂದರೆ ರೋಧ ಅಂತ ನಾವು ಹೇಳಬಹುದು. ಏನಂದರೆ ಇದ್ರ ಸಿಂಪಲ್ಲಾಗಿ ನಾನು ಹೇಳ್ತೀನಿ, ಓಮ್ನ ನಿಯಮವನ್ನು ಬರೀರಿ ಅಂದಾಗ ಏನಂತ ಬರೀಬೇಕು ವಿಭವಾಂತರವು ಯಾವುದಕ್ಕೆ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂತ ಬರೆದರೆ ಸಾಕು. ನಿಮಗೆ ಓಮ್ನ ನಿಯಮದಲ್ಲಿ 1 ಮಾರ್ಕ್ಸನ್ನು ಕಂಪಲ್ಸರಿಯಾಗಿ ಕೊಡ್ತಾನೆ ಅಂತ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ಯಾವುದಂದರೆ ಒಂದು ವಸ್ತುವಿನ ರೋಧಶೀಲತೆ ಎಂದರೇನು ಮತ್ತು ವಿದ್ಯುತ್ ರೋಧದಿಂದ ಇದು ಹೇಗೆ ಭಿನ್ನವಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಏನಂದರೆ 1 ಮೀಟರ್ ಉದ್ದ ಮತ್ತು 1 ಚದರ ಮೀಟರ್ ಅಡ್ಡ ಕೊಯ್ತ ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ವಾಹಕವು ಒಡ್ಡುವ ವಿದ್ಯುತ್ ರೋಧವನ್ನು ರೋಧಶೀಲತೆ ಅಂತ ಕರೀತಾರೆ. ಏನಂದರೆ ಇದರದ ಅರ್ಥ ಏನಂದರೆ ಇದನ್ನು ರೋ ಅಂದರೆ ಹೀಗೆ ಬರುತ್ತಲ್ಲ, ಇದನ್ನು ರೋ ಇಂದ ಸೂಚನೆ ಮಾಡ್ತಾರೆ. ಇದರದ್ದು ಏಕಮಾನ ಅಂದರೆ ಓಮ್ ಮೀಟರ್ ಅಂತ ಕರಿಬೋದು. ಇದರದ್ದು ಅರ್ಥವನ್ನು ನಾನು ನೋಡ್ಕೊಂಡು ಹೋಗ್ತೇನೆ. ಏನಂದರೆ ಇವಾಗ ನೋಡ್ಕೊಂಡೋಗಿ ಇದರ ಸೂತ್ರ ಏನಂತ ಬರುತ್ತೆ, ರೋಧಶೀಲತೆ ರೋ ಅಂದರೆ ರೋ ಈಸ್ ಈಕ್ವಲ್ ಟು L ಇಂಟು A ಇಂಟು R ಅಂತ ಆಗುತ್ತೆ. ಇಲ್ಲಿ L ಈಸ್ ಈಕ್ವಲ್ ಟು 1 ಅಂತ ಮಾಡಿದಾಗ A ಈಸ್ ಈಕ್ವಲ್ ಟು 1 ಅಂತ ಮಾಡಿದಾಗ ಇದರದ್ದು ಅರ್ಥವನ್ನು ಹೇಳ್ತೇನೆ ನಾನು. ವಿದ್ಯುತ್
ಮೀಟರ್ನ ವಿದ್ಯುತ್ ರೋಧಶೀಲತೆಯ ಏನು ಅರ್ಥವನ್ನು ನಾನು ಹೇಳ್ತೇನೆ. ಅರ್ಥ ಏನಂದರೆ ಇಲ್ಲಿ ನೋಡ್ಕೊಂಡೋಗಿ ಏನಂದರೆ ಇವಾಗ ಇದ್ರದ್ದು ಸೂತ್ರ ಏನಂದರೆ ನೋಡಿ, ರೋ = R × L / A ಅಂತ ಆಗುತ್ತೆ. ಇಲ್ಲಿ L = 1 ಮತ್ತು A = ಕೂಡ 1 ಮಾಡಿದಾಗ ಏನಾಗುತ್ತೆ, 1 ಆದರೆ ಇದು ರೋ = R ಅಂತ ಆಗುತ್ತೆ. ಇದು 1 ಮೀಟರ್ನ ಉದ್ದ ಮತ್ತು 1 ಚದರ ಮೀಟರ್ನ ಏನೋ ವಿಸ್ತೀರ್ಣವನ್ನು ಹೊಂದಿದಾಗ ಇದು ಇದಾಗುತ್ತೆ. ಅದರದ್ದೇ ಅರ್ಥ ಕೊಟ್ಟಿದ್ದಾರೆ ನೋಡಿ. 1 ಮೀಟರ್ ಉದ್ದ ಮತ್ತು 1 ಚದರ ಮೀಟರ್ ಅಡ್ಡ ಕೊಯ್ತ ವಿಸ್ತೀರ್ಣ ಹೊಂದಿರುವ ಒಂದು ವಾಹಕದ ಒಡ್ಡುವಂಥ ರೋಧವನ್ನು ಏನಂತಾರೆ, ರೋಧಶೀಲತೆ ಅಂತ ಕರೀತಾರೆ. ಇದನ್ನು ನೀವು ನೆನಪಿಟ್ಕೊಳ್ಳಿ. ನಾನು ಈಸಿಯಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ, ಅದನ್ನು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಾವು ನೋಡ್ಕೊಂಡು ಹೋಗೋಣ. ಇಲ್ಲಿ ವಾಹಕದ ರೋಧವು ವಾಹಕದ ಉದ್ದ, ವಾಹಕದ ಅಡ್ಡಸೆಲೆ, ವಾಹಕದ ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ ಇವುಗಳೊಂದಿಗೆ ಬದಲಾಗ್ತದೆ. ಹೇಗೆ ಬದಲಾಗ್ತದೆ ಅಂದರೆ, ವಾಹಕದ ಉದ್ದ ಹೆಚ್ಚಾದಂತೆ ರೋಧವು ಕೂಡ ಹೆಚ್ಚಾಗುತ್ತೆ, ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧವು ಕಡಿಮೆ ಆಗ್ತದೆ, ವಾಹಕದ ಪ್ರಾಕೃತಿಕ ಗುಣದ ಜೊತೆಗೆ ರೋಧವು ಚೇಂಜ್ ಆಗ್ತಾ ಇರುತ್ತೆ, ಮತ್ತು ವಾಹಕದ ತಾಪದೊಂದಿಗೆ ಏನಾಗ್ತದೆ ಅಂದರೆ ರೋಧವು ಹೆಚ್ಚಾಗ್ತದೆ ಅಂತ ನಾವು ಹೇಳಬಹುದು. ಆದರೆ ರೋಧಶೀಲತೆಯು ಪ್ರತಿಯೊಂದು ವಸ್ತುವಿಗೂ ಸ್ಥಿರವಾಗಿದೆ, ಅಂದರೆ ಪ್ರತಿಯೊಂದು ವಸ್ತುವಿಗೂ ಬೇರೆ ಬೇರೆಯಾಗಿದೆ ಮತ್ತು ಸ್ಥಿರವಾಗಿದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮಂಡಲದ ವಿಭವಾಂತರವನ್ನು ಹೇಗೆ ಅಳೆಯುವಿರಿ? ವಿಭವಾಂತರವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಇಲ್ಲಿ ಕೇಳಿದರೆ ಅದನ್ನು ನಾವು ನೋಡ್ಕೊಂಡು ಹೋಗೋಣ. ಮಂಡಲದಲ್ಲಿನ 2 ಬಿಂದುಗಳಿಗೆ ಸಮಾಂತರವಾಗಿ ಜೋಡಿಸಿ ವಿಭವಾಂತರವನ್ನು ಅಳೆಯಬಹುದು. ಇದನ್ನು ಯಾವುದನ್ನು ಜೋಡಿಸ್ಬೇಕಂದ್ರೆ ವೋಲ್ಟಮೀಟ್ರನ್ನು ಸಮಾಂತರವಾಗಿ ಜೋಡಿಸ್ಬೇಕು. ಹೀಗೆ ಇವಾಗ ಇದೊಂದು ವೈರಿಂಗ್ ಇದೆ ಅಂದರೆ ಇದಕ್ಕೆ ಈ ರೀತಿ ಜೋಡಿಸ್ಬೇಕು. ವೋಲ್ಟಮೀಟ್ರನ್ನ ಈ ರೀತಿ ಜೋಡಿಸ್ತಾರೆ. ಇದನ್ನು ಜೋಡಿಸೋದ್ರ ಮುಖಾಂತರ ವಿಭವಾಂತರವನ್ನು ಅಳಿಬೋದು ಅಂತ ನಾವು ಇಲ್ಲಿ ಹೇಳ್ತೇವೆ. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ ಕಡೆಗೆ ಹೋಗೋಣ. ವಿದ್ಯುತ್ ವಿಭವ ಮತ್ತು ವಿಭವಾಂತರವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ವಿದ್ಯುತ್ ವಿಭವ ಅಂದರೆ ಏನು, ವಿದ್ಯುತ್ ವಿಭವಾಂತರ ಅಂದರೆ ಏನು? ಇವೆರಡುಗಳು ಒಂಥರ ಅಣ್ಣ ತಮ್ಮ ಇದ್ದಂಗೆ, ಇವುಗಳನ್ನು ನೋಡ್ಕೊಂಡು ಹೋಗೋಣ. ವಿದ್ಯುತ್ ಕ್ಷೇತ್ರದಲ್ಲಿನ ಒಂದು ಧನ ಆವೇಗ ಬಿಂದುವನ್ನು ಅನಂತ ದೂರದ ಬಿಂದುವಿನಿಂದ ನಿರ್ದಿಷ್ಟ ಬಿಂದುವಿಗೆ ತರುವ ನಡೆದಂಥ ಕೆಲಸವೇ ವಿದ್ಯುತ್ ವಿಭವ ಅಂತ ಹೇಳ್ತಾರೆ. ಏನಂದರೆ ವಿದ್ಯುತ್ ವಿಭವ ಅಂದರೆ ಏನು? ಇವಾಗ ಒಂದು ಎಲೆಕ್ಟ್ರಾನ್ ಇದೆ ಅಂದ್ಕೊಳ್ಳಿ, ಒಂದು ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಇದೆ ಅಂದ್ಕೊಳ್ಳಿ. ಇದನ್ನು ಅನಂತ ದೂರ ಅಂದರೆ ಯಾವುದೇ ದೂರ ಇಲ್ಲ, ಅಲ್ಲಿಂದ ಒಂದು ಬಿಂದುವಿಗೆ ತರಲು ಆಗ್ತಕ್ಕಂಥ ವರ್ಕ್ ಅಂದರೆ ಕೆಲಸವನ್ನು ಏನಂತ ಕರೀತಾರೆ, ವಿದ್ಯುತ್ ವಿಭವ ಅಂತ ಕರೀತಾರೆ. ಆದರೆ ವಿದ್ಯುತ್ ವಿಭವಾಂತರ ಅಂದರೆ ಏನಂತ ಹೇಳ್ತೀನಿ, ಒಂದು ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದುವಿನಿಂದ ಇನ್ನೊಂದು ನಿರ್ದಿಷ್ಟ ಬಿಂದುವಿನ ಕಡೆಗೆ ಒಂದು ಎಲೆಕ್ಟ್ರಾನನ್ನು ತರಲು ಆಗ್ತಕ್ಕಂಥ ಕೆಲಸವನ್ನೇ ಏನಂತ ಕರೀತಾರೆ, ವಿದ್ಯುತ್ ವಿಭವಾಂತರ ಅಂತ ಕರೀತಾರೆ. ವಿದ್ಯುತ್ ವಿಭವ ಅನ್ನೋದು ಅಣ್ಣ ಇದ್ದಂಗೆ, ವಿದ್ಯುತ್ ವಿಭವಾಂತರ ಅನ್ನೋದು ತಮ್ಮ ಇದ್ದಂಗೆ. ಇಲ್ಲಿ ನಿಮಗೆ ಅರ್ಥ ಏನಂತ ಗೊತ್ತಾಯಿತು ಅಂತ ನಾನು ಅನ್ಕೊತೀನಿ. ಇಲ್ಲಿ ನೋಡಿ, ವಿದ್ಯುತ್ ಕ್ಷೇತ್ರದಲ್ಲಿನ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಏಕಮಾನ ಧನವನ್ನು ಆವೇಗವನ್ನು ವರ್ಗಾಯಿಸಲು ನಡೆಯುವಂಥ ಕೆಲಸವನ್ನೇ ಏನಂತಾರೆ, ವಿಭವಾಂತರ ಅಂತ ಕರೀತಾರೆ ಅಂತ ಹೇಳಿದ್ದೇನೆ. ಇನ್ನು ನೆಕ್ಸ್ಟು 7ನೇ ಪ್ರಶ್ನೆ. ವಿದ್ಯುತ್ ಆವೇಗದ ಏಕಮಾನ ಯಾವುವು? ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ವಿದ್ಯುತ್ ಆವೇಗದ ಏಕಮಾನ ಯಾವುದಂದರೆ ಕೂಲಮ್ ಅಂತ ಆಗುತ್ತೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಮೀಟರ್ ಅಂತ ಆಗುತ್ತೆ. ಇನ್ನು 8ನೇ ಪ್ರಶ್ನೆ ಕಡೆಗೆ ಹೋಗೋಣ. 8ನೇ ಪ್ರಶ್ನೆ ಯಾವುದಂದರೆ ಸಾಮರ್ಥ್ಯ ಮತ್ತು ಬಳಸಿದ ವಿದ್ಯುತ್ ಶಕ್ತಿಗಳ ಸಂಬಂಧಗಳನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಬಳಸಿದ ವಿದ್ಯುತ್ ಶಕ್ತಿ ಯಾವುದಂದರೆ ಎನರ್ಜಿ P/T ಅಂತ ಹೇಳ್ತಾರೆ. ಇಲ್ಲಿ E ಅಂದರೆ ವಿದ್ಯುತ್ ಜಾಲಗಳಲ್ಲಿ ಅಂದರೆ ಶಕ್ತಿ ಜಾಲಗಳು, ಮತ್ತು P ಅಂದರೆ ಸಾಮರ್ಥ್ಯ ಅಂತ ಆಗುತ್ತೆ, T ಅಂದರೆ ಸಮಯ ಅಂತ ಆಗುತ್ತೆ. ಇದು ಜೋಲ್ಗಳಲ್ಲಿ ಇರುತ್ತೆ, ಇದು ವ್ಯಾಟ್ಗಳಲ್ಲಿ ಇರುತ್ತೆ, ಮತ್ತು ಇದು ಸೆಕೆಂಡ್ಗಳಲ್ಲಿ, ಸೆಕೆಂಡ್ಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 9ನೇ ಪ್ರಶ್ನೆ. ವಿದ್ಯುತ್ತಿನ ಉಷ್ಣೋತ್ಪಾದಕ ಪರಿಣಾಮ ಎಂದರೇನು? ವಿವರಿಸಿ ಅಂತ ಕೇಳಿದರೆ ಆವಾಗಲೂ ಕೂಡ ನಾವು ಹೇಳಿದ್ವಿ, ಇದನ್ನು ಜಾಸ್ತಿ ವಿವರಣೆ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ವಿದ್ಯುತ್ ಕೋಶದಲ್ಲಿ ರೋಧವನ್ನು ಸಂಪರ್ಕಿಸಿದಾಗ ವಿದ್ಯುತ್ ಶಕ್ತಿಯ ಸ್ವಲ್ಪ ಭಾಗವು ನಿರಂತರವಾಗಿ ಉಷ್ಣವಾಗಿ ವ್ಯಯವಾಗುತ್ತದೆ, ಅಂದರೆ ವೇಸ್ಟ್ ಆಗಿ ಹೋಗುತ್ತೆ. ಇದನ್ನು ಏನಂತ ಕರೀತಾರೆ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದಕ ಪರಿಣಾಮ ಅಂತ ಕರೀತಾರೆ. ಇನ್ನು 10ನೇ ಪ್ರಶ್ನೆ. ಕಬ್ಬಿಣದ ಹೊದಿಕೆ ಇರುವ ವಿದ್ಯುತ್ ಸಾಧನಗಳನ್ನು ಸಾಮಾನ್ಯವಾಗಿ ಸಂಪರ್ಕಿಸಗೊಳಿಸಿರ್ತಾರೆ ಏಕೆ ಅಂತ ಕೇಳ್ತಾರೆ. ಇದನ್ನು
ಇದಕ್ಕೆ ಅರ್ಥ ಏನಂದರೆ ವಿದ್ಯುತ್ ಆಘಾತವನ್ನು ತಪ್ಪಿಸಲು ಈ ರೀತಿ ಮಾಡ್ತಾರೆ. ಯಾವುದೇ ವಿದ್ಯುತ್ ಅವಘಡ ಸಂಭವಿಸಿದಾಗ ಭೂ ಸಂಪರ್ಕದಿಂದ ಕಡಿಮೆ ರೋಧವಿರತಕ್ಕಂಥ ರೋಧಕದಿಂದ ಹೆಚ್ಚಿನ ವಿದ್ಯುತ್ ಪ್ರವಾಹವು ಹರಿಯದಂತೆ ವಿವರಿಸ್ತದೆ. ಇದಕ್ಕೇನೆಂದರೆ ಅರ್ಥಿಂಗನ್ನೇ ಈ ರೀತಿ ಅಂತ ಕರೀತಾರೆ. ಕಬ್ಬಿಣದ ಹೊದಿಕೆ ಇರುವ ವಿದ್ಯುತ್ ಸಾಧನಗಳನ್ನು ಸಾಮಾನ್ಯವಾಗಿ ಭೂ ಸಂಪರ್ಕಿಸ್ತಿರ್ತಾರೆ. ಯಾಕಂತಂದರೆ ಹೆಚ್ಚಿನ ಕರೆಂಟ್ ಬಂದಾಗ ಅದೇನಾಗ್ತದೆ ಅಂದರೆ ಭೂಮಿಗೆ ಸೇರಿಕೊಳ್ಳುತ್ತೆ. ಇನ್ನು 11ನೆಯ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯವೇನು ಅಂತ ಕೇಳಿದರೆ, ಫ್ಯೂಸ್ನ ಕಾರ್ಯವೇನೆಂದರೆ ಫ್ಯೂಸ್ ಎಂಬುದು ಒಂದು ಸುರಕ್ಷಾ ಸಾಧನ. ಫ್ಯೂಸ್ ತೆಳುವಾದ ತಂತಿಯನ್ನು ಹೊಂದಿದ್ದು ಇದು ಕಡಿಮೆ ರೋಧವಿರತಕ್ಕಂಥ ರೋಧಕವಾಗಿದ್ದು ವಿದ್ಯುತ್ ಅವಘಡ ಸಂಭವಿಸಿದಾಗ ಫ್ಯೂಸ್ ತಂತಿ ಕರಗಿ ಮಂಡಲವನ್ನು ರಕ್ಷಿಸ್ತದೆ. ಏನು ಮಾಡ್ತದೆ, ಫ್ಯೂಸ್ ತಂತಿ ಕರಗ್ತದೆ, ಆವಾಗ ಏನಾಗ್ತದೆ, ಮಂಡಲವು ಏನಾಗ್ಬಿಡ್ತದೆ, ತೆರ್ಕೊಂಡ್ಬಿಡುತ್ತೆ. ತೆರ್ಕೊಂಡಂದರೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಆವಾಗ ಕರೆಂಟ್ ಹರಿಯೋದಿಲ್ಲ. ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ತದೆ ಅಂತ ನಾವು ಹೇಳ್ಬೋದು. ಇನ್ನು 12ನೇದು ಏನಂದರೆ, ಒಂದು ವಾಹಕದ ರೋಧವು ಅದರ ಉದ್ದ ಮತ್ತು ಅಡ್ಡ ಕೊಯ್ತ ವಿಸ್ತೀರ್ಣಕ್ಕೆ ಹೇಗೆ ಅವಲಂಬಿತವಾಗಿವೆ ಅಂದರೆ, ಇಲ್ಲಿ ನೋಡಿ, ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ರೋಧವು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಇಲ್ಲಿ ಸೂತ್ರವನ್ನು ಕೊಟ್ಟಿದ್ದಾರೆ ನೋಡಿ, R = ρ × L/A ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಹೇಳ್ಬೋದು. ಇಲ್ಲಿ ಕೂಡ ಅದೇ ಹೇಳಿದ್ದಾರೆ. ವಾಹಕದ ತಂತಿಯ ರೋಧವು ಉದ್ದಕ್ಕೆ ನೇರ ಅನುಪಾತದಲ್ಲಿ ಮತ್ತು ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತೆ ಅಂತ ನಾವು ಹೇಳಬಹುದು. ಇನ್ನು 13ನೇದು ಹರಸುವ ಮಂಡಲ ಎಂದರೇನು ಅಂತ ಕೇಳಿದರೆ, ಸಜೀವ ಮತ್ತು ತಟಸ್ಥ ತಂತಿಗಳ ಸಮೀಪಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ಇದನ್ನು ಹರಸುವ ಮಂಡಲ ಅಂತ ಕರೀತಾರೆ. ಶಾರ್ಟ್ ಸರ್ಕ್ಯೂಟನ್ನೇ ಹರಸುವ ಮಂಡಲ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 14ನೆಯ ಪ್ರಶ್ನೆ, ಸರಣಿ ಮಂಡಲ ಮತ್ತು ಸಮಾಂತರ ಮಂಡಲಗಳಿರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ. ಇದು ತುಂಬ ಈಸಿಯಾಗಿದೆ. ಸರಣಿ ಮಂಡಲಗಳನ್ನು ಒಂದು ತುದಿಯಿಂದ ಮತ್ತೊಂದರ ತುದಿ ಕಡೆಗೆ ಸೇರಿಸಿರ್ತಾರೆ. ಮತ್ತು ಇದರಲ್ಲಿ ಏನಂದರೆ ಪ್ರತಿಯೊಂದರಲ್ಲಿ ವಿದ್ಯುತ್ ಪ್ರವಾಹವು ಸಮವಾದ ವಿದ್ಯುತ್ ಪ್ರವಾಹ ಹೊಂದಿರುತ್ತದೆ, ಆದರೆ ಬೇರೆ ಬೇರೆ ಆಗಿರ್ತಕ್ಕಂಥ ವಿದ್ಯುತ್ ವಿಭವಾಂತರವನ್ನು ಹೊಂದಿರುತ್ತದೆ. ಇಲ್ಲಿ ಸಮಾಂತರ ಮಂಡಲದಲ್ಲಿ ಏನಂದರೆ ವಿದ್ಯುತ್ ಉಪಕರಣಗಳನ್ನು ಎರಡು ತುದಿಗಳಿಗೆ ಸಮಾಂತರವಾಗಿ ಜೋಡಿಸಿರ್ತಾರೆ. ಇಲ್ಲಿ ವಿದ್ಯುತ್ ಪ್ರವಾಹವು ವಿಭಜಿಸುತ್ತದೆ, ಅಂದರೆ ಬೇರೆ ಬೇರೆ ಆಗಿರ್ತದೆ, ಮತ್ತು ವಿದ್ಯುತ್ ವಿಭವಾಂತರ ಏನಿರ್ತದೆ ಒಂದೇ ಆಗಿರುತ್ತದೆ ಅಂತ ನಾವು ಹೇಳಬಹುದು. ಇನ್ನು 15ನೇ ಪ್ರಶ್ನೆ, ವಿದ್ಯುತ್ ಉಪಕರಣಗಳ ಪವರ್ ರೇಟಿಂಗ್ನ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ, ಇದರದ್ದು ಉತ್ತರವನ್ನು ನೋಡಿಕೊಂಡು ಹೋಗೋಣ. ಏಕಮಾನ ಕಾಲದಲ್ಲಿ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ಶಕ್ತಿಯನ್ನು ಸೂಚಿಸುತ್ತದೆ. ಏನು ಮಾಡ್ತದೆ ಅಂದರೆ, ಏಕಮಾನ ಕಾಲದಲ್ಲಿ ಏನು ಮಾಡ್ತದೆ ಅಂದರೆ ಪವರ್ ರೇಟಿಂಗ್ ಎಂಬುದು ವಿದ್ಯುತ್ ಶಕ್ತಿಯನ್ನು ಏನು ಮಾಡ್ತದೆ ಅಂದರೆ ವಿದ್ಯುತ್ ಸಾಧನಗಳಲ್ಲಿ ಬಳಕೆಯಾದ ಶಕ್ತಿಯನ್ನು ಸೂಚಿಸ್ತದೆ. ಮತ್ತು ವಿದ್ಯುತ್ ಸಾಧನದಲ್ಲಿ ವಿದ್ಯುತ್ ಜೋಡಣೆಯ ಶಕ್ತಿ ದರ ಮತ್ತು ಸಾಮರ್ಥ್ಯವನ್ನು ಇದೇನು ಮಾಡ್ತದೆ, ಸೂಚನೆ ಮಾಡ್ತದೆ ಅಂತ ನಾವು ಹೇಳ್ಬೋದು. ಇನ್ನು 16ನೆಯ ಪ್ರಶ್ನೆ ಯಾವುದಂದರೆ, ವಿದ್ಯುತ್ ಮಂಡಲ ವ್ಯಾಖ್ಯಾನಿಸಿರಿ ಅಂತ ಕೇಳಿದ್ದಾರೆ. ಇದರದ್ದು ಏನು ಉತ್ತರ ಅಂದರೆ, ವಿದ್ಯುತ್ ಆವೇಗಗಳ ಚಲನೆಗೆ ಇರುವಂತಹ ಆವೃತ್ತ ಪಥವೇ ಏನಂದರೆ ವಿದ್ಯುತ್ ಮಂಡಲ ಅಂತ ಕರಿಬೋದು. ಏನಂದರೆ ವಿದ್ಯುತ್ ಮಂಡಲ ಅಂದರೆ ವಿದ್ಯುತ್ ಆವೇಗಗಳು ಅಂದರೆ ಯಾವ ಎಲೆಕ್ಟ್ರಾನ್ಸ್ ಇರ್ತಲ್ಲ, ಎಲೆಕ್ಟ್ರಾನ್ಗಳನ್ನು ಹರಿಯಲು ಬಿಡ್ತಕ್ಕಂಥ ಮಂಡಲವನ್ನೇ ಏನಂತ ಕರೀತಾರೆ, ವಿದ್ಯುತ್ ಮಂಡಲ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 17ನೆಯ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ನನ್ನು ತಂತುವಾಗಿ ಬಳಸ್ತಾರೆ, ಕಾರಣ ಕೊಡಿ ಅಂತ ಕೇಳಿದರೆ, ಟಂಗ್ಸ್ಟನ್ನನ್ನು ತಂತುವಾಗಿ ಬಳಸ್ತಾರೆ ಏಕೆಂದರೆ ಉತ್ತಮ ವಿದ್ಯುತ್ ವಾಹಕತೆ ಹೊಂದಿದೆ, ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ, ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಹೆಚ್ಚಿನ ತಾಪಮಾನದಲ್ಲಿ ಕರಗುವುದಿಲ್ಲ ಅಂತ ನಾವು ಉತ್ತರ ಮಾಡಬಹುದು. ಇನ್ನು 18ನೆಯ ಪ್ರಶ್ನೆ ಯಾವುದಂದರೆ, ಒಂದು ವಾಹಕದ ರೋಧವು ಅದರ ಉಷ್ಣತೆ ಹೆಚ್ಚಾದಾಗ ಏನಾಗ್ತದೆ ಅಂತ ಕೇಳಿದರೆ, ಒಂದು ವಾಹಕದಲ್ಲಿನ ರೋಧವು ಹೆಚ್ಚಾದಂತೆ ಅದರ ಉಷ್ಣತೆ ಹೆಚ್ಚಾಗ್ತದೆ. ಏನಂದರೆ ಉಷ್ಣತೆಗೆ ಮತ್ತು ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಆದ್ದರಿಂದ ವಾಹಕದಲ್ಲಿ ಅಣುಗಳು ಹೆಚ್ಚಿ ಕಂಪಿಸಿ ಘರ್ಷಣೆ ಹೆಚ್ಚಾಗಿ ಎಲೆಕ್ಟ್ರಾನ್ಗಳು ಪ್ರವಹಿಸುವಂತೆ ಮಾಡ್ತದೆ ಅಂತ ನಾವು ಇಲ್ಲಿ ಹೇಳಬಹುದು. ಇವತ್ತು ನಾವು 1 ಅಂಕದ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡಿದ್ದೇವೆ. ಇದೇ 2ನೇ ಭಾಗದಲ್ಲಿ 3 ಅಂಕದ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನೀವು ನೋಡಿದ್ದಲ್ಲಿ ನಿಮಗೆ ಉಪಯುಕ್ತ ಅಂಶಗಳು ತಿಳಿದಿದ್ದಲ್ಲಿ ಏನು ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಅದಲ್ಲದೆ ಎಲ್ಲರೂ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು
ನಿಮ್ಮ ಎಕ್ಸಾಮ್ನಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನ ತೆಗೀರಿ. ಈ ಕ್ವಶನ್ಸ್ಗಳನ್ನು ಬಿಟ್ಟು ಬೇರೆ ಕ್ವಶನ್ಸ್ಗಳು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವುಗಳನ್ನು ಮಾತ್ರ ನೀವು ನೋಡಿಕೊಂಡೆ ಮತ್ತು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.